ತುಂಬಾ ಚೆನ್ನಾಗಿದೆ ಸರ್. ಕಥೆನೇ ಚೆನ್ನಾಗಿದೆ, ಕತೆ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದೊಳ್ಳೆ ಪ್ರಯತ್ನ, ಹೊಸಬ್ರು ತಂಡಕ್ಕೆ ಒಳ್ಳೆಯದಾಗಿ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಭಯಾನವನ್ನು ಸುತ್ತ ಇದ್ರೆ ಹೇಗಿದೆ ಸರ್, ಸಿನಿಮಾ ಚೆನ್ನಾಗಿ ಬಂದಿದೆ. ಮಯೂರವರು ಹೊಸ ಇರೋದ್ರು ಕೂಡ ಒಳ್ಳೆ ಅಭಿನಯ ಮಾಡಿದ್ದಾರೆ. ಒಂದು ಭರವಸೆ ನಟ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಸ್ವಲ್ಪ ಅರ್ಧಂಬರ್ಧ ಕನ್ಫ್ಯೂಷನ್ ಆದರೂ ಕೂಡ ಮೇಕಿಂಗ್ ವೈಸ್ ಎಲ್ಲ ಚೆನ್ನಾಗಿ ಬಂದಿದೆ. ಇನ್ನೊಂಚೂರು ಇಂಪ್ರೂವ್ ಆಗಬೇಕು. ಓಕೆ, ಫೈನ್, ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕನ್ನಡ ಮೂವಿ ಆಗಿರೋದಕ್ಕೆ ಇನ್ನೂ ತುಂಬ ಚೆನ್ನಾಗಿದೆ. ಆರ್ ಮೂವಿ ಆ್ಯಂಡ್ ಥ್ರಿಲ್ಲಿಂಗ್ ಆಗಿದೆ. ಆ್ಯಂಡ್ ಕನ್ನಡ ಮೂವಿ ಇವಾಗ ರೀಸೆಂಟಾಗಿ ಹೊಸದಾಗಿ ಮಾಡ್ತಿರೋ ಮೂವಿಗಳು ನೋಡೋಕ್ಕೆ ಇಂಟ್ರೆಸ್ಟ್ ಪಡ್ತೀವಿ. ಆ್ಯಂಡ್ ಇದಂತೂ ಮಸ್ತಲ್ಲಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀವಿ. ಆ್ಯಕ್ಚುಲಿ ತುಂಬ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಮನೆ ಒಂದೇ ಇಂಪಾರ್ಟೆಂಟ್ ಆಗಲ್ಲ, ಫ್ಯಾಮಿಲಿಗೂ ತುಂಬ ಟೈಮ್ ಕೊಡಬೇಕು. ಮೋರೋವರ್ ಇದರಲ್ಲಿ ಏನು ಮೆಸೇಜ್ ಕೊಡ್ತೀನಿ ಅಂದರೆ, ನಾನು ಫ್ಯಾಮಿಲಿಗೂ ತುಂಬ ಟೈಮ್ ಕೊಡಿ. ಅದಾದಮೇಲೆ ದುಡ್ಡೊಂದೇ ಮುಖ್ಯ ಆಗಲ್ಲ ಎಲ್ಲರಿಗೂ. ಎಲ್ಲರೂ ಬಂದು ಥಿಯೇಟ್ರಿಗೆ ಮೂವಿ ನೋಡಿ, ನಿಮಗೂ ಅರ್ಥ ಆಗುತ್ತೆ ಏನಂತ. ತುಂಬ ಚೆನ್ನಾಗಿದೆ ಮೇಡಮ್, ಸೂಪರ್ ಆಗಿದೆ. ನೋಡ್ಬೋದು, ತಾಯಿ ಲಾಸ್ಟಲ್ಲಿ ಕಾಲ್ ಮಾಡ್ತಿದ್ರಲ್ಲ ಅಮ್ಮ, ಅದು ಏನು ಹಳ್ಳದಲ್ಲಿ ಬಿದ್ದೋಗಿದ್ರು ಅಂತ, ಅದು ನೋಡಿ ತುಂಬ ಇಷ್ಟ ಆಯ್ತು ಮೇಡಮ್. ಅಲ್ಲ, ಅದು ಬಿದ್ದಿದ್ದೀವಿ, ಬಾ ಆಂಬುಲೆನ್ಸ್ ಕರೆಸಿ ಅಂತಿದ್ರಲ್ಲ, ಕಳಿಸಿ ಅಂತ. ಆ ಸೀನ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಅರ್ಥ ಆಯ್ತಲ್ವಾ, ಅರ್ಥ ಆಯ್ತು. ಹೌದು, ಏನು ತಾಯಿ ಬೆಲೆ ಏನಂತ ಗೊತ್ತಾಯ್ತು. ಅದು ನೀವು ಹಳ್ಳಕ್ಕೆ ಬಿದ್ದಿರೋದು ನೋಡಿ ನಗಡಿದ್ರಾ? ಓಕೆ ಸರ್, ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ ಸರ್, ಎಲ್ಲರೂ ಬಂದು ನೋಡ್ಬೋದು. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು, ಅಷ್ಟು ಚೆನ್ನಾಗಿದೆ ಸರ್. ನನಗೆ ಅಮ್ಮ ಮಗನ ಬಾಂಧವ್ಯ ಇಷ್ಟ ಆಯಿತು ಸರ್. ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು ಒಂದ್ಸಲ. ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ಸೂಪರ್ ಆಗಿದೆ. ಒಳ್ಳೆ ಫೋಟೋಗ್ರಫಿ ಇದೆ, ಎಡಿಟಿಂಗ್ ಚೆನ್ನಾಗಿದೆ, ಸೌಂಡ್ ಚೆನ್ನಾಗಿದೆ. ಆ ಸಿಡ್ಲು ಹೊಡೆದ್ರೆ ರಿಯಲ್ ಸಿಡ್ಲು ಹೊಡೆದಂಗಿದೆ. ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ಸೂಪರ್ ಚೆನ್ನಾಗಿದೆ. ಅದನ್ನು ಒಂದು ಸಸ್ಪೆನ್ಸ್ ಆಗಿ ಲಾಸ್ಟ್ ಮೂಮೆಂಟ್ ತನಕ ಇಟ್ಕೊಂಡು ಹೋಗಿದ್ದಾರಲ್ಲ. ಹೀರೋ ಆ್ಯಕ್ಟಿಂಗು ಚೆನ್ನಾಗಿದೆ. ಆಮೇಲೆ ಜಾಸ್ತಿ ಕ್ಯಾರೆಕ್ಟರ್ಗಳಲ್ಲೆಲ್ಲ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ಕನ್ನಡದಲ್ಲೊಂದು ಒಳ್ಳೆ ಪ್ರಯತ್ನ ಅಂತ ಅನಿಸುತ್ತೆ ನನಗೆ. ನೋಡಿ, ಎಲ್ಲರೂ ಒಂದ್ಸಲ ಕನ್ನಡದವ್ರು ಬಂದು ನೋಡಿ, ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಸಸ್ಪೆನ್ಸ್ ಆ್ಯಂಡ್ ದ ಫೋಟೋಗ್ರಾಫಿ ಆ್ಯಂಡ್ ದ ಡೈರೆಕ್ಷನ್, ಆ್ಯಕ್ಟಿಂಗ್ ಆ್ಯಂಡ್ ದ ಮ್ಯೂಸಿಕ್ ಇಸ್ ಟೂ ಗುಡ್. ಎವ್ರಿಥಿಂಗ್, ಆ್ಯಕ್ಟಿಂಗ್, ಮ್ಯೂಸಿಕ್, ಆಲ್ ಗುಡ್. ಎವ್ರಿಥಿಂಗ್ ವಾಸ್ ಗುಡ್. ಚೆನ್ನಾಗಿದೆ ಮೂವಿ. ಹೀರೋ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸ್ವಲ್ಪ ಹೀರೋಯಿನ್ ಕಾಣಿಸ್ಕೋಬೇಕಿತ್ತು. ಅಪ್ಪ ಅಮ್ಮನ ಬೆಲೆನ ಚೆನ್ನಾಗಿ ತೋರಿಸಿದ್ದಾರೆ. ಹೊಸ ಹೀರೋನ ಬೆಳೆಸೋಣ, ಕನ್ನಡ ಚಿತ್ರನ ಉಳಿಸಿ ಬೆಳೆಸಿ. ಥ್ಯಾಂಕ್ಸ್. ಚೆನ್ನಾಗಿತ್ತು. ಅಂದರೆ ಇವಾಗ ಸೊಸೈಟಿಲೆಲ್ಲ ದುಡ್ಡಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ. ನಮ್ಮ ಜೊತೆ ಇರೋ ವ್ಯಕ್ತಿಗಳಿಗೆ ದುಡ್ಡಿನ ಮುಖ ನೋಡಿಕೊಂಡು ಒಂಚೂರು ರೆಸ್ಪೆಕ್ಟ್ ಏನು ಮಾಡಲ್ಲ. ಅದ್ರ ಬಗ್ಗೆ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ದುಡ್ಡು ಒಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ, ಅದೇ ಲೈಫ್ ಅಲ್ಲ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಜೊತೆ ಇರೋರ ಜೊತೆ ನಾವು ಫೀಲಿಂಗ್ಸ್ಗೆ ಬೆಲೆ ಕೊಡಬೇಕು. ಎಲ್ಲರೂ ಕನ್ನಡ ಸಿನಿಮಾನ ಬಂದು ಥಿಯೇಟರ್ಗೆ ನೋಡಿ ಕನ್ನಡ ಸಿನಿಮಾನ ಬೆಳೆಸುತ್ತೆ. ಥ್ಯಾಂಕ್ ಯು. ಮದರ್ ಸೆಂಟಿಮೆಂಟ್ ಚೆನ್ನಾಗಿದೆ ಸರ್. ಅವರ ಅಮ್ಮ ಅವನ ಬಗ್ಗೆ ಎಷ್ಟು ಯಾವಾಗಲೂ ಅವನ ಬಗ್ಗೆ ಕೇರ್ ಮಾಡ್ತಿರ್ತಾರೆ ಅಂತ ಚೆನ್ನಾಗಿ ತೋರಿಸಿದ್ದಾರೆ ಸರಿ. ಓವರಾಲ್ ಆಗಿ ಆ್ಯಕ್ಟಿಂಗ್ ಚೆನ್ನಾಗಿದೆ ಇರೋದು. ಆಮೇಲೆ ಡೈರೆಕ್ಟ್ರು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಎಂಡ್ ತನಕ ಸಸ್ಪೆನ್ಸ್ ಕ್ಲಿಯರಾಗಿ ಕಂಟಿನ್ಯೂ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ. ಅಲ್ಲಿ ಕಾಡಲ್ಲಿ ತುಂಬ ಭಯಂಕರ ಇತ್ತು. ಸೊ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಚೆನ್ನಾಗಿದೆ. ಮದರ್ ಸೆಂಟಿಮೆಂಟ್ ಚೆನ್ನಾಗಿದೆ ಸರ್. ಮೂವಿ ಮದರ್ ಸೆಂಟಿಮೆಂಟು ತುಂಬ ಚೆನ್ನಾಗಿದೆ, ನೋಡ್ಬೋದು. ಮದರ್ ಸೆಂಟಿಮೆಂಟ್ ಚೆನ್ನಾಗಿದೆ ಸರ್. ಅಮ್ಮ ಪಾತ್ರ ಚೆನ್ನಾಗಿದೆ. ಮಗ ಅಮ್ಮ ಪಾತ್ರ ಚೆನ್ನಾಗಿದೆ. ಫೋಟೋಗ್ರಫಿ ಚೆನ್ನಾಗಿದೆ. ಅಮ್ಮ ಬಗ್ಗೆ ಸ್ವಲ್ಪ ಫೀಲ್ ಆಗಿದೆ. ಚೆನ್ನಾಗಿದೆ ಸರ್. ಮದರ್ ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು. ಎಲ್ಲನೂ ಚೆನ್ನಾಗಿದೆ ಸರ್ ಮೂವಿನಲ್ಲಿ. ಎಲ್ಲ ಸೀನ್ರಿಗಳು ಚೆನ್ನಾಗಿದೆ. ಹೊಸ ಡೈರೆಕ್ಟ್ರು ತುಂಬ ಚೆನ್ನಾಗಿದೆ. ಹೊಸ ಹೀರೋ, ಹೊಸ ಹೀರೋಯಿನ್ ಎಲ್ಲ ಚೆನ್ನಾಗಿದೆ ಸರ್.